ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಗ್ರಾಮದಲ್ಲಿರುವ ಒಂದು ದಲಿತ ಕುಟುಂಬವನ್ನು ಹೊರಹಾಕಬೇಕು ಎಂಬ ದುರುದ್ದೇಶದಿಂದ ಹಲವಾರು ವರ್ಷಗಳಿಂದ ಖಾಲಿ ನಿವೇಶನ ಜಾಗಕ್ಕೆ ಖಾತೆ ಮಾಡಿಕೊಡಲು ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೆಲವು ಮುಖಂಡರು ನಮಗೆ ಕಿರುಕುಳವನ್ನು ನೀಡುತ್ತಿದ್ದು, ನಮ್ಮ ಹಕ್ಕು ಪಡೆಯಲು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ದೂರು ಸಲ್ಲಿಸಿ ಕೋರ್ಟ್ ಮೆಟ್ಟಿಲೇರಿ ನಮಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನ್ಯಾಯಬದ್ಧವಾಗಿ ಕುಟುಂಬಸ್ಥರಿಗೆ ನಿವೇಶನ ಜಾಗಕ್ಕೆ ಖಾತೆ ಮಾಡಿಕೊಡುವಂತೆ ಆದೇಶವಿದ್ದರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಇಲ್ಲಸಲ್ಲದ ನೆಪ ಹೇಳಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೆಳ್ಳೂರು ಹೋಬಳಿಯ ಅರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣಕನಹಳ್ಳಿ ಗ್ರಾಮದ ಗಜೇಂದ್ರ ಬಾಬು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಹಿಂಗೆ ನಡೀತಾ ಇದೆ ನಮ್ಮ ಪಂಚಾಯಿತಿಲಿ, ನಮ್ಮ ರಕ್ಷಣೆಗೆ ಯಾರೂ ಬರ್ತಾ ಇಲ್ಲ. ದುಡ್ಡಿನ ದುರಾಸೆಯಿಂದ ಇಲ್ಲಿ ಆಗಬಾರ್ದು ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ನಮ್ಮ ಹತ್ರ ಕೋರ್ಟ್ ಆರ್ಡ್ರು, ಲೋಕಾಯುಕ್ತರಿಂದ ಆರ್ಡ್ರುಗಳಿದ್ರೂ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಯಾವುದೇ ರೀತಿ ಈಸೊತ್ತು ಮಾಡ್ತಾ ಇಲ್ಲ. ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಕಾಲೋನಿಗೆ ಅಂತ ಅಂದ್ಬಿಟ್ಟು ಒಂದು ಲೈಟ್ಗಳು ಬರ್ತಾವೆ ಇಲ್ಲಿ ಪಂಚಾಯಿತಿಲಿ, ಒಂದು ಲೈಟ್ ಹಾಕಿಲ್ಲ ಇಲ್ಲಿ ನಮ್ಮೂರಿಗೆ. ವಿನಾಕಾರಣ ಬೇಕಿರೋ ಕಡಿಗೆ ಹಾಕಿದ್ದಾರೆ, ನಮಗೊಂದು ಲೈಟು ವ್ಯವಸ್ಥೆ ಕೇಳಿದ್ರು ಕೂಡ ಆಗ್ತಾ ಇಲ್ಲ. ನಾನಾ ರೀತಿ ತೊಂದರೆಗಳು ಕೊಡ್ತಾ ಇದ್ದಾರೆ ಇಲ್ಲಿ. ಇದು ಹರಿಜನ ಕಾಲೋನಿಯ ಜಾಗ ಸ್ವತ್ತು ನೋಡಿ. ಹರಿಜನ ಕಾಲೋನಿ ಎಷ್ಟು ಇದರಿಂದ ಕೂಡಿದೆ. ಯಾವುದೇ ರೀತಿ ಪಂಚಾಯತಿಯವರು ನಮ್ಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಅದು ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಇಲ್ಲಿ ಪಂಚಾಯತಿಗೆ ಹಲವಾರು ಬಾರಿ ಅರ್ಜಿಗಳನ್ನು ನೀಡಿದ್ದೇವೆ. ಇದು ಬಂದು 18/2 ಸೈಟು, ಪೂರ್ವ ಪಶ್ಚಿಮ 60 ಅಡಿ, ಉತ್ತರ ದಕ್ಷಿಣ 40 ಅಡಿ. ಇದು ಕೂಡ ಕೋರ್ಟ್ ಆದೇಶ ಆಗಿದೆ. ಇದು ಕೂಡ ಖಾತೆಯನ್ನು ಮಾಡ್ತಾ ಇಲ್ಲ. ನಮ್ಮ ಕೊಡಕ್ಕೆ ಸುಮಾರು ಅರ್ಜಿ ಕೊಟ್ಟಿದ್ದೀವಿ, ಆದರೂ ಕೂಡ ಪಂಚಾಯತಿಯವರು ಇದು ಕೂಡ ಮಾಡ್ತಾ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಲಿತ ಕುಟುಂಬದ ಹೇಮಣ್ಣ ಮಗ ಗಜೇಂದ್ರ ಬಾಬು ಮಾತನಾಡಿ, ನಮ್ಮ ತಾತ ಅವರಿಗೆ 1976ರಲ್ಲಿ ಹಕ್ಕುಪತ್ರವನ್ನು ನೀಡಲಾಗಿತ್ತು. ಈ ಸ್ವತ್ತು ಸಂಬಂಧಿಸಿದಂತೆ ಸೂಕ್ತ ದಾಖಲಾತಿಗಳು ನಮ್ಮ ಬಳಿ ಇರುತ್ತವೆ. ಆದರೆ ಅರಣಿ ಗ್ರಾಮ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿಗಳು ನಮ್ಮ ಕಡತಗಳನ್ನು ಹರಿದು ಹಾಕಿದ್ದಾರೆ. ಕೂಡ ಸೂಚನೆ ಮಾಡಿದ್ದಾರೆ, ಆದರೂ ಕೂಡ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡದೆ ವಿನಾಕಾರಣ ತೊಂದರೆ ನೀಡ್ತಾ ಇದ್ದಾರೆ. ಉದ್ದೇಶ ಏನಪ್ಪ, ಇದರಲ್ಲಿ ಪಂಚಾಯಿತಿ ನಮ್ಮ ಖಾತೆಯನ್ನು ಸಿದ್ಧಲಿಂಗೇಗೌಡ ಆಗಿರ್ತಕ್ಕಂಥವ್ರು ನಮ್ಮ ಖಾತೆ ಆಗಿರ್ತಕ್ಕಂಥ ಪುಟ ಸಂಖ್ಯೆಯನ್ನು ಹರಿದು ಹಾಕಿದ್ದಾರೆ. ಮತ್ತು ಪುಟ್ಟಸ್ವಾಮಿ ಅವರು ನನ್ನ ಖಾತೆ ನಂಬರ್ 18/1ಕ್ಕೆ ಸಂಬಂಧಪಟ್ಟಂತೆ ಪುಟ್ಟಸ್ವಾಮಿ ಅವರು ವೈಟ್ನರ್ ಆಗಿ ಅಳಿಸಾಕಿದ್ದಾರೆ. ಇದು ಮುಖ್ಯವಾದ ಕಾರಣ ಆಗಿ ಬೇರೆಯವ್ರನ್ನ ಯಾರೋ ಓಲೈಕೆ ಮಾಡುವ ಉದ್ದೇಶಕ್ಕೋಸ್ಕರ, ಬೇರೆ ಯಾರೋ ಬಚಾವ್ ಮಾಡುವುದಕ್ಕೋಸ್ಕರ ನಮ್ಮ ದಾಖಲಾತಿಯನ್ನೆಲ್ಲ ನಾಶ ಮಾಡಿ ಬೇರೆಯವರಿಗೆ ಉತ್ತೇಜನ ನೀಡಿ ಮಾಡಿಕೊಡ್ತಾ ಇದ್ದಾರೆ. ಈ ಸಂಬಂಧ ಹಲವು ಇಲಾಖೆಗಳಿಗೆ ದೂರು ಸಲ್ಲಿಸಿ ಕೋರ್ಟ್ ಮೆಟ್ಟಿಲೇರುವ ಮೂಲಕ ಆದೇಶವನ್ನು ಮಾಡಿಸಿಕೊಂಡು ಬಂದಿದ್ದೇವೆ. ಇಲಾಖೆ ಅಧಿಕಾರಿಗಳು ಖಾತೆ ಮಾಡಿಕೊಡುವಂತೆ ಸೂಚನೆ ನೀಡಿದ್ದರೂ ಕೂಡ ಅರಣಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಇಲ್ಲಸಲ್ಲದ ನೆಪ ಹೇಳಿ ನಮಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ. ಒಟ್ಟಾರೆ ಇವರ ಷಡ್ಯಂತ್ರ ಏನೆಂದರೆ, ಅಣಕನಹಳ್ಳಿ ಗ್ರಾಮದಲ್ಲಿ 150 ಕುಟುಂಬಕ್ಕೆ ನಮ್ಮದು ಒಂದೇ ಕುಟುಂಬ ದಲಿತ ಕುಟುಂಬವಾಗಿರುತ್ತದೆ. ನಮ್ಮ ಕುಟುಂಬವನ್ನು ಗ್ರಾಮದಿಂದ ಹೊರಹಾಕಬೇಕೆಂಬ ಇವರ ಷಡ್ಯಂತ್ರವಾಗಿದೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ ನಾವು ದಲಿತ ಕುಟುಂಬದವರಾಗಿರುವುದನ್ನು ಒಬ್ಬರೇ ಇರುವುದರಿಂದ ಬೇರೆ ಬೇರೆ ಜನಗಳ ಮಾತ್ರ ಕೇಳಿಕೊಂಡು ನಮ್ಮ ಖಾತೆಗಳನ್ನು ಡಿಮ್ಯಾಂಡನ್ನು ನಾಶ ಮಾಡಿ ಹರಿದಾಕಿ ವೈಟಾರ ಕಳ್ಸಾಕಿರ್ತಾರೆ. ಕಾರಣ ಏನಪ್ಪ ಅಂದರೆ, ನಾವು ದಲಿತ ಕುಟುಂಬದವರು ಒಂದೇ ಇರೋದ್ರಿಂದ ಊರಿನ ಒಕ್ಕಲೆ ಬೀಸುವ ಉದ್ದೇಶಕ್ಕೋಸ್ಕರ ನಮ್ಮನ್ನು ಎಲ್ಲ ದಾಖಲಾತಿ ಹಾಳು ಮಾಡಿ ವಿನಾಕಾರಣ ನಮಗೆ ಖಾತೆ ಮಾಡ್ದಂಗೆ, ಈಸೊತ್ತು ಮಾಡ್ದಂಗೆ ಪ್ರಭಾವಿ ರಾಜಕಾರಣಿ ಮುಖಂಡರುಗಳ ಮಾತನ್ನು ಕೇಳಿಕೊಂಡು ಕೆಲವೊಂದು ಹಣ ಆಮಿಷಗಳನ್ನು ಒಪ್ಕೊಂಡು ನಮಗೆ ವಿನಾಕಾರಣ ತೊಂದರೆ ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಇದರ ಬಗ್ಗೆ ನಾವು ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗಳ ಮಾಹಿತಿ ನೀಡಿದ್ದೇವೆ. ಯಾವುದೇ ಮಾಹಿತಿ ಬಂದರೂ ಕೂಡ ಇವರು ಉಡಾಪಿಯನ್ನು ಮಾತ್ರ ಹೇಳ್ಕೊಂಡು ಕೆಲವು ಪುಡಾರಿ ಮಾತುಗಳನ್ನ ಕೇಳಿಕೊಂಡು ನಮಗೆ ಖಾತೆ ಮಾಡಿದ್ರೆ ತೊಂದರೆ ನೀಡ್ತಾ ಇದ್ದಾರೆ. ದಯವಿಟ್ಟು ಇದರ ಮುಖಾಂತರ ಕೇಳ್ಕೊತಾ ಇದ್ವಿ, ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಾನೂನು ರೀತಿಯಲ್ಲಿ ನಮ್ಗೆ ಏನು ಆದೇಶ ಕೋರ್ಟ್ ನ್ಯಾಯಾಲಯದ ಆದೇಶ ಇದೆ ಅದರಂತೆ ಖಾತೆ ಮಾಡಿ ನಮ್ಗೆ ಈಸೊತ್ತು ಮಾಡಿಕೊಡೋಕ್ಕೆ ಈ ಪಂಚಾಯತಿ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.